ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಮ್ಮ ಮೆಂತ್ಯ ಸೊಪ್ಪು ಸಂತೆಲಿ ತಂದಿದ್ದು ಈ ಥರ ಬಿಡಿಸಾಕಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪಲ್ಲಿ ಎಷ್ಟು ಕಸ ಇದೆ ಅಂತ ಈ ಥರ ಸೊಪ್ಪು ಬಿಡಿಸಿದ್ದೀನಿ. ಮತ್ತು ಕೊತ್ತಂಬರಿ ತಂದಿದ್ರು. ಕೊತ್ತಂಬರಿ ಈ ಥರ ಬಿಡಿಸಾಕಿದ್ದೀನಿ. ನೋಡಿ, ಎಷ್ಟು ಕಸ, ಅರ್ಧಕ್ಕರ್ಧ ಕಸನೇ ಇರುತ್ತೆ ಇದರಲ್ಲಿ. ಇದನ್ನು ನೋಡಿ, ಇದನ್ನು ಫ್ರಿಜ್ಜಿಲ್ಲ, ಯಾವ ಥರ ಇಕ್ಕಬೇಕು ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ತಂದಿದ್ದು ಅರ್ಧ kg 20 ರೂಪಾಯಿ ಅಂತ. ಎಷ್ಟು ಫ್ರೆಶ್ ಆಗಿದ್ದಾವೆ ಅಂದರೆ ಸಖತ್ತಾಗಿದ್ದಾವೆ ಫ್ರೆಂಡ್ಸ್. ಬಜ್ಜಿ ಮಾಡ್ಕೊಂಡು ತಿನ್ನೋಕೆ ಇನ್ನೂ ಟೇಸ್ಟ್ ಫ್ರೆಶ್ ಆಗಿದ್ದಾವೆ. ಇವತ್ತು ಸಂತೆ ಅಂತ ಹೇಳ್ಬಿಟ್ಟು ತಂದಿದ್ರು. ಮತ್ತು ನೋಡಿ, ನಾನು ಹುರುಳಿಕಾಳು ಈ ಥರ ನೆನೆ ಹಾಕಿದ್ದೀನಿ ಮೊಳಕೆ ಬರೋಕ್ಕೆ. ಇದು ಸಂತೆ ದಿವಸ ತಂದರೆ ಅರ್ಧ kg 20 ರೂಪಾಯಿ, ಇನ್ನು ಇತರೆ ದಿವಸ ತಂದರೆ ಅರ್ಧ kg 30 ರೂಪಾಯಿ ಫ್ರೆಂಡ್ಸ್. 20 ರೂಪಾಯಿ ಜಾಸ್ತಿ ಲಾಭ ಮಾಡ್ತಾರೆ ನೋಡಿ. ಆಮೇಲೆ ನೋಡಿ, 2 kg ಈರುಳ್ಳಿ ತಂದೀವಿ ನಾವು. 60 ರೂಪಾಯಿ kg ಈರುಳ್ಳಿ ರೇಟ್ ತುಂಬ ಕಡಿಮೆ ಆಗ್ತಾನೇ ಇಲ್ಲ, ಜಾಸ್ತಿನೇ ಇದೆ. ಈರುಳ್ಳಿ 2 kg 120 ರೂಪಾಯಿಗೆ 2 kg ಈರುಳ್ಳಿ. ಮೆಂತ್ಯ ಸೊಪ್ಪು ಇವತ್ತು ಬಿಡಿಸಿಕ್ಕಿ ನೋಡು. ಇದನ್ನು ಯಾವ ರೀತಿ ಫ್ರಿಜ್ ಇಲ್ದಲೇ ಚೆನ್ನಾಗಿ ಫ್ರೆಶ್ ಆಗಿರಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಮತ್ತು ಕರಿಬೇವು ನೋಡಿ, ಕರಿಬೇವಿನ ಸೊಪ್ಪು ಈ ಥರ ಕರಿಬೇವಿನ ಸೊಪ್ಪು. ಮತ್ತು ಕ್ಯಾರೆಟ್ ಅರ್ಧ kg ನೋಡಿ, ಕ್ಯಾರೆಟ್, ಟೊಮೊಟೊ. ಸಂತೆ ದಿವಸ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ, ತಗೊಂಬರ್ಬೋದು. ಇನ್ನು ಇತರೆ ದಿವಸ ಜಾಸ್ತಿ ರೇಟು. ಸಂತೆ ದಿವಸ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ. ಇಷ್ಟು 4 ಬೆಳ್ಳುಳ್ಳಿಗೆ 50 ರೂಪಾಯಿ, 4 ಇರೋದು 50 ರೂಪಾಯಿ. ಬೆಳ್ಳುಳ್ಳಿ ರೇಟು ಕಡಿಮೆನೇ ಆಗ್ತಾನೇ ಇಲ್ಲ ನೋಡಿ. 4 ಇರೋದಕ್ಕೆ 50 ರೂಪಾಯಿ ನೋಡಿ. ಈ ಥರ ತಂದಿದ್ದೆ ಸಂತೆಯಲ್ಲಿ. ಇದನ್ನೆಲ್ಲ ಎಲ್ಲ ಬಿಡಿಸಿ ನಾನು ಈಗ ಇಡ್ತಾ ಇದ್ದೀನಿ. ಈರುಳ್ಳಿ 2 kg, ಮತ್ತು ಟೊಮೊಟೊ, ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಈ ಥರ ಕರಿಬೇವಿನ ಸೊಪ್ಪು. ಸಂತೆ ದಿವಸ ಅಂದರೆ ಕಡಿಮೆ ಇರುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ತರೋದು. ಫ್ರಿಜ್ ಇದೆಯಾ, ಫ್ರಿಜ್ಜಲ್ಲಿ ಇಲ್ವಾ ನೋಡಿ. ಈ ಥರ ಕಾಟನ್ ಬಟ್ಟೆ ತಂದ್ಬಿಟ್ಟು ಈ ಥರ ಎಳ್ಳು ಸೊಪ್ಪು ಸ್ವಲ್ಪ ನೀರು ಚಿಮಿಕ್ಸ್ಬಿಡಿ. ಈ ಥರ ಸ್ವಲ್ಪ ಜಾಸ್ತಿ ಇಲ್ಲ, ಜಾಸ್ತಿ ಹಾಕಿದ್ರೆ ಕೊಡ್ಕೊಬಿಟ್ಟು ಈ ಥರ ಸ್ವಲ್ಪ ಈ ಸೊಪ್ಪು ಸ್ವಲ್ಪ ಹಸಿ ಮಾಡಿಬಿಟ್ಟು ಈ ಥರ ನೀರು ಚಿಮಿಕ್ಸ್ಬಿಟ್ಟು ಸ್ವಲ್ಪ ಈ ಕಾಟನ್ ಬಟ್ಟೆ ಇರುತ್ತಲ್ಲ, ಈ ಕಾಟನ್ ಬಟ್ಟೆನ ನೋಡಿ, ಈ ಕಾಟನ್ ಬಟ್ಟೆ ಇದೆಯಲ್ಲ, ಈ ಥರ ಎಲ್ಲ ಮಡಚಿಕ್ಬಿಟ್ರೆ 1-2 ದಿವಸ ಬಳಸ್ಬೋದು. ಫ್ರೆಶ್ ಆಗೂ ಇರುತ್ತೆ ಚೆನ್ನಾಗಿ. ಫ್ರಿಜ್ಜೇ ಬೇಕು ಅನ್ನೋದು ಏನಿಲ್ಲ. 1-2 ದಿವಸದಲ್ಲಿ ಇದು ಖಾಲಿ ಮಾಡಿಬಿಡಬೇಕು, ಹಾಗಾದರೆ ಸರಿ ಆಗುತ್ತೆ ಇದು. ಈ ಥರ ಸ್ವಲ್ಪ ನೀರು ಸಿಕ್ಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ನೀವು ಕಾಟನ್ ಬಟ್ಟೆಲಿ ಇಕ್ಕಿದ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನೀವು ತಂದು ಇಕ್ಕಿದ್ದು ನೋಡಿ. ತುಂಬ ಚೆನ್ನಾಗೈತೆ, ಫ್ರೆಶ್ ಆಗಿದೆ. ಕೊತ್ತಂಬರಿ 20 ರೂಪಾಯಿ ಕಟ್ಟು. ಇದು ಮೆಂತ್ಯನೂ ಅಷ್ಟೇ ದಪ್ಪ ಐತೆ, 30 ರೂಪಾಯಿ ಕಟ್ಟು ನೋಡಿ. ಈ ಥರ ಸಂತೆ ದಿವಸ ಫ್ರೆಶ್ಶಾಗಿ ಬೆಳಿಗ್ಗೆ ಹೋಗಿ ತಗೊಂಬಂದರೆ ಫ್ರೆಶ್ ಆಗಿರೋದಿರುತ್ತೆ. ಮತ್ತು ಸಾಯಂಕಾಲ ಥರ ಅಂತ ಹೋದರೆ ಸಾಯಂಕಾಲ ಹೊತ್ತೆಲ್ಲ ಹಾರಿಸಿ ಬಿಟ್ಟಿರ್ತಾರೆ. ತರಕಾರಿ ಆಗಲಿ ಸೊಪ್ಪಾಗಲಿ ಯಾವುದೇ ಆಗಲಿ ಈ ಥರ ಒಂದು ಸ್ವಲ್ಪ ತಂದಿಕ್ಕೊಂಬಿಟ್ರೆ 1-2 ದಿವಸ ಬಳಸ್ಕೋಬೋದು ನಾವು ನೋಡಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೆಶ್ ಆಗಿದೆ, ಕೊತ್ತಂಬರಿನೂ ಚೆನ್ನಾಗಿದೆ ನೋಡಿ. ಇದಕ್ಕೆ 10 ರೂಪಾಯಿ, ಕರಿಬೇವಿಗೆ 10 ರೂಪಾಯಿ. ಇದು ಕ್ಯಾರೆಟು ಅಷ್ಟೇ ಫ್ರೆಶ್ ಆಗಿದೆ. ಕ್ಯಾರೆಟ್ಗಳು 40 ರೂಪಾಯಿ kg. ಇನ್ನು ಇತರೆ ದಿವಸ 80 ರೂಪಾಯಿ kg. ಈ ಸಂತೆ ದಿವಸ ಆಗಿರೋದು 40 ರೂಪಾಯಿ kg ಕೊಟ್ಟಾರೆ. ಫ್ರೆಶ್ ಇದ್ದಾವೆ. ಮೆಣಸಿನ್ಕಾಯಿ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ, ಇಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಷ್ಟೇ ಇವತ್ತಿನ ಸಂತೆದು ಚಿಕ್ಕದೊಂದು ವಿಡಿಯೋ. ಈ ಥರ ಕಾಟನ್ ಬಟ್ಟೆಲಿ ಹಾಕಿ, ನೀವು ಬೇರೆ ಬಟ್ಟೆಲಿ ಹಾಕಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕಾಟನ್ ಬಟ್ಟೆಲ್ಲೇ ಈ ಥರ ನೀರು ಚಿಮಿಕ್ಸ್ಬಿಟ್ಟು ಈ ಥರ ಎಲ್ಲ ಒಂಥರ ಗಂಟು ಥರ ನೋಡಿ, ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಮಾಡಿಬಿಟ್ಟು ಕಾಟನ್ ಬಟ್ಟೆ ಇರುತ್ತಲ್ಲ ನೋಡಿ, ಈ ಥರ ಮಾಡಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ. 2 ದಿವಸ ಬರುತ್ತೆ ಫ್ರೆಂಡ್ಸ್ ನೋಡಿ. ನಾನು ತೋರಿಸಿದೆ ಚಿಕ್ಕ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.